ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ರಾತ್ರಿ ಎಲ್ಲ ಸತ್ಕರವಾದಂತಹ ನಿತ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ಮುಂಜಾನೆಯಲ್ಲಿ ಕರ್ತನೆ ಬೆಳಕನ್ನು ನೋಡುವ ಭಾಗ್ಯವನ್ನು ನಮ್ಮೆಲ್ಲರಿಗೂ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ದೇವ, ಅನೇಕರು ಸ್ವಾಮಿ ಕತ್ತಲಲ್ಲಿ ಕಣ್ಮರೆಯಾಗುವಾಗ ನಮಗಾದರೂ ಬೆಳಕನ್ನು, ವಾಕ್ಯವನ್ನು, ಬದುಕನ್ನು ಕೊಟ್ಟು ನಡೆಸುತ್ತಿದ್ದೀರಾ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ದೇವರೇ, ನೀವು ಮಾಡಿದಂಥ ಮೇಲುಗಳು, ಉಪಕಾರಗಳು ಎನಿಸಲಿಕ್ಕಾಗದೇ ಇರುವಷ್ಟು ಉನ್ನತವಾದವುಗಳಾಗಿವೆ. ನಿಮಗೋಸ್ಕರ ಬದುಕುವುದು, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಬಿಟ್ಟರೆ ನಮ್ಮಿಂದ ನಿಮಗೆ ಕೊಡ್ಲಿಕ್ಕಾಗುವಂಥದ್ದು ಮತ್ತೇನೂ ಇಲ್ಲ. ನಿಮಗೋಸ್ಕರ ನಮ್ಮನ್ನು ರೂಪಿಸಿ ನಿಮ್ಮ ಕಾರ್ಯಗಳಲ್ಲಿ ನಮ್ಮನ್ನು ಸ್ಥಿರಪಡಿಸಿ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ನಮ್ಮೆಲ್ಲರನ್ನು ನಡೆಸುತ್ತಾರೆ ಎಂಬುದಾಗಿ ನಂಬುತ್ತಾ ಈ ದಿನ ವಾಕ್ಯವನ್ನು ಹೇಳುವಂತ ನನಗೂ ಕೇಳುವಂತ ಪ್ರತಿಯೊಬ್ಬರಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು, ವಿವೇಕವನ್ನು, ಜ್ಞಾನವನ್ನು ನೀವು ತಾನೇ ಕೊಟ್ಟು ನಡೆಸುತ್ತಾರೆ ಎಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೇಲೆ. ಸೇರಿ ಬಂದಂತ ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡುವನಾಗಿದ್ದೇನೆ. ಪ್ರಿಯರೇ, ಇದು ನಿಜ, ಇದು ಸತ್ಯ. ಅನೇಕರು ಕತ್ತಲಿಗೆ ಬಲಿಯಾಗಿ ಹೋಗುತ್ತಿರುವಂತ ಪರಿಸ್ಥಿತಿಗಳಲ್ಲಿ ದೇವರು ನಮಗಾದರೂ ಬೆಳಕನ್ನು ಕೊಟ್ಟು, ಉಸಿರನ್ನು ಕೊಟ್ಟು, ಆತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಂತ ಅವಕಾಶವನ್ನು ಕೊಟ್ಟು ನಡೆಸುತ್ತಿರುವಂತಹ ದೇವಾದಿ ದೇವರಿಗೆ ಮೊದಲನೇದಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಪರಿಸ್ಥಿತಿಯನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಕ್ರೈಸ್ತರಾದಂತ ನಮ್ಮೆಲ್ಲರ ಬದುಕಿನಲ್ಲಿ ಪ್ರಾಮುಖ್ಯವಾದದ್ದು, ಫಂಡಮೆಂಟಲ್ಸ್, ಅತಿ ಬೇಸಿಕ್ ಆಗಿರುವಂತದ್ದು ಏನಾದ್ರು ಇದೆಯಾ ಅಂತಂದ್ರೆ ಪ್ರಾರ್ಥನೆ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು, ವಿಶೇಷವಾದದ್ದು. ಇನ್ನು ಹೇಳ್ಬೇಕಂತಂದ್ರೆ ಇಟ್ಸ್ ಅ ವೆರಿ ಫಂಡಮೆಂಟಲ್ ಥಿಂಗ್. ಇವತ್ತು ಕ್ರೈಸ್ತರು ಫಂಡಮೆಂಟಲ್ಸ್ ನ ಬಿಡುತ್ತಿದ್ದಾರೆ, ದೊಡ್ಡವುಗಳ ಹಿಂದೆ ಹೊಡುತ್ತಿದ್ದಾರೆ. ವಿಚ್ ಆರ್ ಆಲ್ ದಿ ಬೇಸಿಕ್ಸ್, ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಮೊದಲು. ಯಾಕೆಂದರೆ ದೇವರು ನಮ್ಮನ್ನು ಆರಿಸಿಕೊಂಡಿರುವಂತದ್ದು ನಮ್ಮಲ್ಲಿರುವಂತ ದೊಡ್ಡ ಗುಣಗಳನ್ನು ನೋಡಿ ಅಲ್ಲ, ನಮ್ಮಲ್ಲಿರುವಂತ ಫಂಡಮೆಂಟಲ್ಸ್ ನ ನೋಡಿ, ನಮ್ಮಲ್ಲಿರುವಂತ ಬೇಸಿಕ್ಸ್ ನ ನೋಡಿ. ಯಾಕೆಂದ್ರೆ ಯಾವಾಗಾದ್ರೆ ಚಿಕ್ಕ ಸಂಗತಿಗಳಲ್ಲಿ ನಾವು ವಿಧೇಯರಾಗಿರುತ್ತೇವೋ ಆಗ ದೊಡ್ಡ ಸಂಗತಿಗಳಲ್ಲಿಯೂ ಕೂಡ ನಾವು ವಿಧೇಯರಾಗಿ ನಂಬಿಗಸ್ತರಾಗಿರುತ್ತೇವೆ. ಹಾಗಾಗಿ ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಪ್ರಥಮವಾದದ್ದು, ಪ್ರಾಧಾನ್ಯವಾದದ್ದು. ಇನ್ನು ಹೇಳ್ಬೇಕಂತಂದ್ರೆ ಇಟ್ಸ್ ಎ ವೆರಿ ಫಂಡಮೆಂಟಲ್ ಥಿಂಗ್ ಫಾರ್ ಅ ಕ್ರಿಶ್ಚಿಯನ್. ಕ್ರೈಸ್ತನಾಗಿ ನಾವು ಕರೆಯಲ್ಪಡಬೇಕು ಅಂತಂದ್ರೆ ನಮಗಿರಬೇಕಾಗಿರುವಂತ ಬೇಸಿಕ್ಸ್ ಏನಂತಂದ್ರೆ ಪ್ರಾರ್ಥನೆ. ಈ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾದದ್ದು ಅಂತಂದ್ರೆ ನಾವು ಅನೇಕ ಬಾರಿ ನೆಗ್ಲೆಕ್ಟ್ ಮಾಡ್ತೇವೆ, ಪ್ರಾರ್ಥನೆಯನ್ನ ನಿರ್ಲಕ್ಷಿಸುತ್ತೇವೆ ಪ್ರಾರ್ಥನೆಯನ್ನ. ಆದ್ರೆ ಎಂದಿಗೂ ನಿರ್ಲಕ್ಷಿಸಬಾರದಾಗಿರುವಂತದ್ದು, ಎಂದಿಗೂ ನೆಗ್ಲೆಕ್ಟ್ ಮಾಡಬಾರದಾಗಿರುವಂತದ್ದೇ ಪ್ರಾರ್ಥನೆ. ಯಾಕಂತಂದ್ರೆ ಪ್ರಾರ್ಥನೆಯ ಮೂಲಕವಾಗಿ ಅನೇಕರು ಸತ್ಯವೇದದಲ್ಲಿ ದೇವರ ಮನಸ್ಸನ್ನು ಗೆದ್ದುಕೊಂಡಂತವರು, ಇನ್ನು ಹೇಳಬೇಕು ಅಂತಂದ್ರೆ ಪ್ರಕೃತಿಯನ್ನೇ ಕಂಟ್ರೋಲ್ ಮಾಡಿದಂತವರು ಸತ್ಯವೇದದಲ್ಲಿ ನಮಗೆ ಕಾಣಿಸುತ್ತಾರೆ. ಯಾಕೆಂದರೆ ದೇವರು ಉಂಟು ಮಾಡಿರುವಂತ ಪ್ರಕೃತಿಯನ್ನು ಪ್ರಾರ್ಥನೆಯ ಮೂಲಕವಾಗಿ ಕಂಟ್ರೋಲ್ ಮಾಡಿದ್ದಾರೆ ಅಂತಂದ್ರೆ ಇಟ್ಸ್ ನಾಟ್ ಎನ್ ಆರ್ಡಿನರಿ ಥಿಂಗ್, ಅದು ಸಾಮಾನ್ಯವಾದಂತ ವಿಷಯವಲ್ಲ. ಹಾಗಾಗಿ ಸತ್ಯವೇದದಲ್ಲಿ ಆ ರೀತಿಯಾಗಿ ಪ್ರಾರ್ಥನೆ ಮೂಲಕವಾಗಿ ಪ್ರಕೃತಿಯನ್ನು ಅಧೀನ ಮಾಡಿಕೊಂಡಂತ ಒಂದು ವ್ಯಕ್ತಿಯನ್ನು ನೋಡೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 17-18 ವಚನ ಓದಿಕೊಳ್ಳೋಣ. 17-18. ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದು ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬರಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು.
ಥ್ಯಾಂಕ್ ಯು ಸಿಸ್ಟರ್. ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ನಾವು ಹೇಗ್ ಮನುಷ್ಯರೋ ಆತನು ಮನುಷ್ಯನೇ. ಆದರೆ ಮನುಷ್ಯನಾಗಿರುವಂತ ಅವನು, ಮನುಷ್ಯ ಸ್ವಭಾವವುಳ್ಳಂತ ಅವನು ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರಾರ್ಥನೆ, ಈ ಪ್ರಾರ್ಥನೆಗೆ ಪ್ರತಿಫಲ ಏನಂತ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂದ್ರೆ, ದೇವರೇ ನನಗೆ ರೋಗ ಇದೆ ವಾಸಿ ಮಾಡು, ನನಗೆ ಅನಾರೋಗ್ಯವಿದೆ ವಾಸಿ ಮಾಡು. ಇಂಥ ಪ್ರಾರ್ಥನೆ ಅಲ್ಲ. ನಿನ್ನ ಭಯ ಜನರಲ್ಲಿ ಇಲ್ಲ, ನಿನ್ನ ಭಯ ರಾಜನಿಗಿಲ್ಲ. ಅವರಿಗೆ ನೀನ್ ಏನಂತ ಅರ್ಥ ಆಗಬೇಕಂತಂದ್ರೆ ಮಳೆ ಬರಬಾರದು, ಮಳೆ ಬೀಳಬಾರದು. ಎಷ್ಟು ವರ್ಷಗಳು? 3 ವರ್ಷಗಳ ಕಾಲ ನಾನು ಮತ್ತೆ ಪ್ರಾರ್ಥನೆ ಮಾಡ್ತೇನೆ ದೇವರೇ, ಅದುವರೆಗೂ ಮಳೆ ಬೀಳಬಾರದು. ಅಂದ್ರೆ ನಾನು ಪ್ರಾರ್ಥನೆ ಮಾಡಿರುವುದರಿಂದ ಮಳೆ ಬಂದಾಯ್ತು, ನಿಲ್ತೋಯ್ತು. ಮತ್ತೆ ನಾನೇ ಪ್ರಾರ್ಥನೆ ಮಾಡುವುದರಿಂದ ಮಳೆ ಬಂತು. ಅಂದ್ರೆ ಒಂದು ಪ್ರಾರ್ಥನೆ ಪ್ರಕೃತಿಯನ್ನು ಕಂಟ್ರೋಲ್ ಮಾಡುವ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ನೋಡಿ. ಒಂದು ಪ್ರಾರ್ಥನೆ ಪ್ರಕೃತಿಯನ್ನು ಕಂಟ್ರೋಲ್ ಮಾಡುವಷ್ಟು ಬಲವಾದದ್ದ ಅಂತಂದ್ರೆ ಎಸ್, ಹೌದು. ಯಾಕೆಂದ್ರೆ ಪ್ರಾರ್ಥನೆ ಕೆಲಸ ಮಾಡುತ್ತೆ ಪ್ರೇರೆ, ಪ್ರಾರ್ಥನೆ ಕೆಲಸ ಮಾಡುತ್ತೆ. ನಾವು ಅನೇಕ ಬಾರಿ ಅಂದುಕೊಳ್ತೇವೆ ಪ್ರಾರ್ಥನೆ ಮಾಡುತ್ತೇವೆ, ಬಟ್ ನಮ್ಮಲ್ಲಿ ಆ ನಂಬಿಕೆ ಇರೋದಿಲ್ಲ, ವರ್ಕ್ ಆಗುತ್ತೋ ಇಲ್ವೋ, ಪ್ರಾರ್ಥನೆ ಅದು ಕೆಲಸ ಮಾಡುತ್ತೋ ಇಲ್ವೋ, ಪ್ರಾರ್ಥನೆ ಅದು ನಡೆಯುತ್ತೋ ಇಲ್ವೋ ಜೀವನದಲ್ಲಿ. ಸತ್ಯ ಹೇಳ್ಬೇಕಂತಂದ್ರೆ ಪ್ರಾರ್ಥನೆ ಕೆಲಸ ಮಾಡುತ್ತೆ, ಪ್ರಾರ್ಥನೆ ಬಲವಾಗಿ ಕೆಲಸ ಮಾಡುತ್ತೆ. ಪ್ರಾರ್ಥನೆ ಉನ್ನತವಾದಂತ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಕೆಲಸ ಮಾಡುತ್ತೆ. ದೇವರ ಪ್ರಣಾಳಿಕೆಗಳನ್ನು ನೆರವೇರಿಸುತ್ತೆ. ದೇವರು ನಮ್ಮ ಜೀವನದಲ್ಲಿ ಏನಾದ್ರೆ ಅಂದುಕೊಂಡಿದ್ದಾರೋ ಅವುಗಳನ್ನು ನೆರವೇರಿಸುವಂತದ್ದೇ ಪ್ರಾರ್ಥನೆ. ನಾವು ಏನು ಬೇಡುತ್ತೇವೋ ಅದನ್ನು ದಯಪಾಲಿಸುವಂತದ್ದೇ ಪ್ರಾರ್ಥನೆ. ಇಂತಹ ಶ್ರೇಷ್ಠವಾದಂತ ಪ್ರಾರ್ಥನೆಯನ್ನು ಪ್ರೇರೆ ನಾವು ಅಲಕ್ಷ್ಯ ಮಾಡುವುದಾದರೆ ನಾವು ದೌರ್ಭಾಗ್ಯರೇ ಸರಿ, ನಾವು ದೌರ್ಭಾಗ್ಯರಾಗಿದ್ದೇವೆ. ಮತ್ತಾಯನು ಬರೆದಂತ ಸುವಾರ್ತೆ, ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ, ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಚನವನ್ನು ಓದೋಣ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಸಾಕು ಯಾಕೆಂದರೆ ಸಿಸ್ಟರ್. ಯಾಕೆಂದರೆ ಓದಿ ಓದಿ. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆನು? ಮೀನು ಸಾಕು ಕೇಳಿ ಸಾಕು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ದೇವರನ್ನ ನಾವು ಏನ್ ಮಾಡ್ಬೇಕಂತೆ? ಯು ಆಸ್ಕ್, ಯು ಆಸ್ಕ್, ನೀವ್ ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು. ಪ್ರಿಯ ಕ್ರೈಸ್ತರಾದಂತ ನಾವೇ ದೇವರನ್ನು ನಾವು ನಿಜವಾಗಲೂ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ನಂಬಿಕೆಯಿಂದ ದೇವರೇ ನನಗೆ ಬೇಕು ಎಂಬುದಾಗಿ ಬೇಡಿಕೊಂಡಾಗ ಅದನ್ನು ಹೊಂದುವನು. ಯು ವಿಲ್ ಗೆಟ್ ಇಟ್. ಅದು ನಿನಗೆ ಸಿಕ್ಕುವುದು, ಅದು ನೀನು ಹೊಂದಿಕೊಳ್ತೆ. ಯಾಕಂತಂದ್ರೆ ಪ್ರಾರ್ಥನೆ ಎನ್ನುವಂಥದ್ದು ಸುಮ್ಮನೆ ಟೈಮ್ ಪಾಸ್ಗೆ ನಾನು ಕ್ರೈಸ್ತನೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಒಂದು ಬ್ಯಾಡ್ಜ್ ಆಗಿ ಇಟ್ಟುಕೊಳ್ಳುವಂಥದ್ದಲ್ಲ ಪ್ರಿಯರೇ. ಪ್ರಾರ್ಥನೆ ಅಂತಂದ್ರೆ ಕೆಲಸ ಮಾಡುವಂಥದ್ದು, ಪ್ರಾರ್ಥನೆ ಅಂತಂದ್ರೆ ದೇವರನ್ನು ಮೆಚ್ಚಿಸುವಂಥದ್ದು, ಪ್ರಾರ್ಥನೆ ಅಂತಂದ್ರೆ ದೇವರನ್ನು ಅಧೀನ ಮಾಡಿಕೊಂಡು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವಂಥದ್ದು ಪ್ರಾರ್ಥನೆ. ಇಂತಹ ಶ್ರೇಷ್ಠವಾದಂತ ಪ್ರಾರ್ಥನೆಯನ್ನು, ಇಂಥ ಅಮೂಲ್ಯವಾದಂತ ಪ್ರಾರ್ಥನೆಯನ್ನು ನಾವೇನಾದ್ರೂ ಅಲಕ್ಷ್ಯ ಮಾಡುತ್ತಿದ್ದೇವೇನೋ, ನಮ್ಮನ್ನು ನಾವೊಮ್ಮೆ ಪರೀಕ್ಷಿಸಿಕೊಳ್ಳೋಣ ಪ್ರೇರೆ. ನಾವಾಗ್ಲೇ ಓದಿಕೊಂಡ ಸಂದರ್ಭ, ಎಲಿಯನ ಸಂದರ್ಭ, ನಾವು ಬೇಕಾದ್ರೆ ಅದನ್ನ ಅರಸುಗಳಲ್ಲಿ ನೋಡಬಹುದು. ಅರಸುಗಳ ಗ್ರಂಥ 15ನೇ ಅಧ್ಯಾಯ 16ನೇ ಅಧ್ಯಾಯದ ಸಂದರ್ಭಗಳಲ್ಲಿ ಇರ್ತವೆ. ಪ್ರಾರ್ಥಿಸಿದನು ಪ್ರಾರ್ಥಿಸಿದನು ಮಳೆ ಬರಬಾರದೆಂಬುದಾಗಿ ಮಳೆ ಬಂದಿಲ್ವಂತೆ, ಪ್ರಾರ್ಥಿಸಿದನು ಮಳೆ ಬರಬೇಕೆಂಬುದಾಗಿ ಮಳೆ ಬಂತಂತೆ. ಹೇಗೆ ನಿನಗೆ ಅದು ಸಾಧ್ಯವಾಯಿತು ಅಂತಂದ್ರೆ ಪ್ರಾರ್ಥನೆ ಮೂಲಕ. ಎಲಿಯನೇ ಇದನ್ನ ಹೇಗೆ ನೀನು ಸಾಧ್ಯವಾಗಿ ಮಾಡಿದೆ ಅಂತಂದ್ರೆ ವಿತ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಬಲವಿದೆ, ಪ್ರಾರ್ಥನೆಯಲ್ಲಿ ಜೀವವಿದೆ. ಏಕೆಂದರೆ ನಾವು ನಿಜವಾಗಲೂ ನೀತಿವಂತರಾದರೆ ಆ ನೀತಿವಂತನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನಾವು ನಿಜವಾಗಲೂ ದೇವರ ಚಿತ್ತಕ್ಕೆ, ದೇವರ ಪ್ರಣಾಳಿಕೆಗೆ ಅನುಗುಣವಾದಂತ ಪ್ರಾರ್ಥನೆಯನ್ನು ಮಾಡುವುದಾದರೆ ಆ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಿ ಹೋಗುವುದಲ್ಲ. ನಾವು ನಿಜವಾಗಲೂ ದೇವರೇ ನಿನ್ನ ಪ್ರಣಾಳಿಕೆ, ನಿನ್ನ ಚಿತ್ತ, ನಿನ್ನ ಆಲೋಚನೆಗಳನ್ನು ನೆರವೇರಿಸುವಂತ ಪ್ರಾರ್ಥನೆ ಇದೆ ಎಂಬುದಾಗಿ ಯಾವಾಗಾದ್ರೆ ದೇವರ ಹತ್ರ ನಾವು ಕೇಳುತ್ತೇವಲ್ವಾ, ಆ ಪ್ರಾರ್ಥನೆ ಎಂದಿಗೂ ನಿಷ್ಫಲವಾಗುವುದಿಲ್ಲವಂತೆ.
ನಾವು ಓದಿಕೊಂಡ್ವಲ್ಲ ಯಾಕೋಬನ ಪತ್ರಿಕೆಯಲ್ಲಿ, ಮತ್ತೆ ಅಲ್ಲಿಗೆ ಹೋಗೋಣ. ಯಾಕೋಬನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 17-18 ವಚನ ನಾವು ಓದಿಕೊಂಡಿದ್ದು. 16ನೇ ವಚನ ಓದೋಣ ಒಂದ್ಸಲ. 16ನೇ ವಚನ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆಯು ಬಹುಬಲವಾಗಿದೆ. ನೀತಿವಂತನು ಮಾಡುವಂತ ಪ್ರಾರ್ಥನೆ ಬಲವಾದ ಪ್ರಾರ್ಥನೆಯಾಗಿರುತ್ತೆ. ಆ ಪ್ರಾರ್ಥನೆ ನಿಷ್ಪ್ರಯೋಜನವಾಗುವುದಿಲ್ಲ, ಆ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವುದಿಲ್ಲ. ಯಾಕಂತಂದ್ರೆ ಆ ಪ್ರಾರ್ಥನೆ ಮಾಡುತ್ತಿರುವಂತ ವ್ಯಕ್ತಿ ದೇವರಿಗೆ ಬಹಳ ಪ್ರಾಮುಖ್ಯ. ಆತನು ನೀತಿವಂತನು, ಯೋಗ್ಯನು, ಅರ್ಹನು. ಯಾವ ವಿಜ್ಞಾಪನೆಯನ್ನಾದ್ರೆ, ಯಾವ ಪ್ರಾರ್ಥನೆಯನ್ನಾದ್ರೆ ಆ ವ್ಯಕ್ತಿ ಮಾಡುತ್ತಿದ್ದಾನೋ ಅದನ್ನು ಹೊಂದುವುದಕ್ಕೆ ಆತನು ಅರ್ಹನು. ದೇವರು ಪ್ರಾರ್ಥನೆಯನ್ನ ನೋಡಲ್ಲ ಪ್ರೇರೆ, ಪ್ರಾರ್ಥನೆ ಮಾಡುವಂತ ಮನುಷ್ಯನ. ಬಹಳ ಮಂದಿ ನಾವು ದೊಡ್ಡ ದೊಡ್ಡ ಮಾತುಗಳನ್ನು ಉಪಯೋಗಿಸಿ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತೇವೆ. ಆದ್ರೆ ದೇವರಿಗೆ ಬೇಕಾಗಿರುವಂತದ್ದು ದೊಡ್ಡ ದೊಡ್ಡ ಪದಗಳಿಂದ ಕೂಡಿರುವಂತ ಪ್ರಾರ್ಥನೆ ಅಲ್ಲ. ನಿನ್ನ ಮನಸ್ಸು, ನಮ್ಮ ಹೃದಯಗಳು ದೇವರಿಗೆ ಬೇಕಾಗಿದ್ದಾವೆ. ಅದನ್ನು ಬಿಟ್ಟು ನಮ್ಮ ಹೃದಯವನ್ನು ದೇವರಿಗೆ ಕೊಡದೆ ನಾವು ಏನು ಮಾಡಿದರೂ ಕೂಡ ಅದು ನಿಷ್ಪ್ರಯೋಜನವಾಗಿದೆ. ಅದು ದೇವರು ಮೆಚ್ಚದೇ ಇರುವಂತ ಪ್ರಾರ್ಥನೆಯಾಗಿರುತ್ತದೆ. ದೇವರು ಮೆಚ್ಚದೇ ಇರುವಂತ ಪ್ರಾರ್ಥನೆ. ಒಂದು ದಿನ ದೇವಾಲಯಕ್ಕೆ ಇಬ್ಬರು ಹೋದರು ಪ್ರಾರ್ಥಿಸಲು. ಒಬ್ಬನು ಪ್ರಾರ್ಥಿಸ್ತಿದ್ದಾನೆ, ದೇವರೇ ನಾನು ಉಪವಾಸ ಮಾಡ್ತಿದ್ದೇನೆ, ದಶಮ ಭಾಗವನ್ನ ಕೊಡುತ್ತಿದ್ದೇನೆ, ಅದು ಮಾಡ್ತಿದ್ದೇನೆ, ಇದು ಮಾಡ್ತಿದ್ದೇನೆ, ನಾನು ದೊಡ್ಡವನು, ನಾನು ಗ್ರೇಟ್, ನಾನು ಪ್ರಾರ್ಥಿಸುತ್ತಿದ್ದೇನೆ, ನಾನು ಇಂತ ಕೆಳಗಿದ್ದಾನೆ ನೋಡಿ, ಅವನಷ್ಟು ಕೇವಲವನು ನಾನಲ್ಲ. ಕೆಳಗಿದ್ದವನು ಪ್ರಾರ್ಥನೆ ಮಾಡ್ತಿದ್ದಾನೆ, ಸ್ವಾಮಿ ಪಾಪಿಯಾದ ನನ್ನನ್ನು ಕರುಣಿಸು. ಇಬ್ಬರು ಪ್ರಾರ್ಥನೆ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಾರೆ. ಇಬ್ಬರಲ್ಲಿ ನೀತಿವಂತನಾಗಿ ಎನಿಸಲ್ಪಟ್ಟವನು ಸುಂಕದವನು. ಯಾಕೆ 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 ಅಂತಂದ್ರೆ, ಯಾವಾಗಾದ್ರೆ ದೇವರನ್ನು ನಾವು ಪ್ರಾರ್ಥನೆಯಲ್ಲಿ ದೊಡ್ಡ ದೊಡ್ಡ ಪದಗಳಿಂದ ಸೇರಿಸುವಂತ ಪ್ರಾರ್ಥನೆ ಬಿಟ್ಟು, ದೇವರೇ ನನ್ನ ಅಂತರಾಳದಿಂದ ಬರುತ್ತಿರುವಂತ ಮಾತು, ದೇವರೇ ನನ್ನ ಹೃದಯದ ಒಳಗಿಂದ ಬರುತ್ತಿರುವಂತ ಮಾತುಗಳಿಂದ ದೇವರಿಗೆ ಯಾವತ್ತಾದ್ರೆ ಪ್ರಾರ್ಥಿಸ್ತೇವಲ್ಲೋ ಪ್ರೇರೆ, ಆ ಪ್ರಾರ್ಥನೆ ದೇವರಿಗೆ ಬಹಳ ಪ್ರಾಮುಖ್ಯ. ಆ ಪ್ರಾರ್ಥನೆಯಲ್ಲಿ ದೇವರು ಮೆಚ್ಚುವಂತ ಪ್ರಾರ್ಥನೆ, ದೇವರು ಕೇಳುವಂತ ಪ್ರಾರ್ಥನೆ, ದೇವರು ಪ್ರತಿಫಲವನ್ನು ಕೊಡುವಂತ ಪ್ರಾರ್ಥನೆ. ಇಂದಿನ ಕ್ರೈಸ್ತರ ಪ್ರಾರ್ಥನೆಗಳು ಹೇಗಾಗ್ಬಿಟ್ಟಿದಾವೆ ಅಂತಂದ್ರೆ, 10 ಮಂದಿಯ ಮುಂದೆ ಪ್ರಾರ್ಥಿಸಲಿಕ್ಕೆ ಹೇಳಿದಾಗ ಆ ಪ್ರಾರ್ಥನೆಯಲ್ಲಿ ಡಂಬ ಕಾಣುತ್ತದೆ. ಆ ಪ್ರಾರ್ಥನೆಯಲ್ಲಿ ಅವರ ಏನಂತಾರೆ ಜ್ಞಾನ ಕಾಣುತ್ತದೆ. ಆ ಪ್ರಾರ್ಥನೆಯಲ್ಲಿ ಅವರ ಜ್ಞಾನದ ಮಾತುಗಳನ್ನು ಸೇರಿಸಿರುವಂತಹ ಆ ಒಂದು ಪದ್ಧತಿ ನಮಗೆ ಕಾಣುತ್ತದೆ. ಬಟ್ ಭಕ್ತರೆಂದಿಗೂ ಆ ರೀತಿ ಪ್ರಾರ್ಥನೆ ಮಾಡಲಿಲ್ಲ. ಸತ್ಯವೇದದಲ್ಲಿ ಯಾರೂ ಕೂಡ ಆ ರೀತಿ ಪ್ರಾರ್ಥನೆ ಮಾಡಲಿಲ್ಲ. ಅವರು ಮಾಡಿದಂತ ಪ್ರಾರ್ಥನೆ ಅಂತರಾಳದಿಂದ ಬರೆದಂತ ಪ್ರಾರ್ಥನೆ, ಹೃದಯದ ಒಳಗಿಂದ ಬಂದಂತ ಪ್ರಾರ್ಥನೆ. ಆ ಪ್ರಾರ್ಥನೆಗಳಿಗೆ ದೇವರು ರಿಪ್ಲೈ ಕೊಟ್ಟಿದ್ದಾರೆ, ಆ ಪ್ರಾರ್ಥನೆಗಳಿಗೆ ದೇವರು ಪ್ರತಿಫಲವನ್ನು ಕೊಟ್ಟಿದ್ದಾರೆ. ಅಂತ ಪ್ರಾರ್ಥನೆಗಳನ್ನೇ ದೇವರು ಮೆಚ್ಚುವಂತವರಾಗಿದ್ದಾರೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೀತಿವಂತನ ಪ್ರಾರ್ಥನೆ, ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹುಬಲವಾದದ್ದು. ನಾವು ಮಾಡುವಂತ ಪ್ರಾರ್ಥನೆಗೆ ದೇವರು ಪ್ರಾಮುಖ್ಯತೆ ಅಲ್ಲ ಪ್ರೇರೆ, ನಿನ್ನ ವ್ಯಕ್ತಿತ್ವಕ್ಕೆ ಪ್ರಾಧಾನ್ಯತೆ. ಕಾಯಿನನು ಹೇಬೆಲಲು ಇಬ್ಬರು ಕೊಟ್ಟರು ಬಲಿಯನ್ನು ದೇವರು ನೋಡುತ್ತಿಲ್ಲ, ವ್ಯಕ್ತಿಯನ್ನು ದೇವರು ನೋಡುತ್ತಿದ್ದಾರೆ. ನಮ್ಮ ಪ್ರಾರ್ಥನೆಗಿಂತ ಮುಖ್ಯವಾಗಿ ದೇವರು ನೋಡುವಂತದ್ದೇನೋ ಗೊತ್ತಾ? ನಮ್ಮನ್ನು. ನೀನು ಅತ್ಯಾಸಕ್ತಿಯಿಂದ ಮಾಡುವಂತ ಪ್ರಾರ್ಥನೆ, ನೀನು ಅತ್ಯಾಸಕ್ತಿಯಿಂದ ಕೇಳುವಂತ ವಿಜ್ಞಾಪನೆಯನ್ನು ನಾನು ನೆರವೇರಿಸ್ತೇನೆ, ನಾನು ಕೊಡ್ತೇನೆ. ವೈ? ಬಿಕಾಸ್ ನೀನು ನನ್ನಲ್ಲಿ ಆಸಕ್ತನಾಗಿರೋದರಿಂದ, ನೀನು ನೀತಿವಂತನಾಗಿರೋದರಿಂದ ಪ್ರಾರ್ಥನೆ ಕೆಲಸ ಮಾಡುತ್ತೆ. ಪ್ರಾರ್ಥನೆ ಕೆಲಸ ಮಾಡುತ್ತೆ. ಬಹಳ ಮಂದಿ ಇಲ್ಲಿ ಕುಳಿತಂತ ನಾವು ಪ್ರಾರ್ಥನೆ ಮಾಡುತ್ತೇವೆ, ಅದು ವರ್ಕೌಟ್ ಆಗುತ್ತೋ ಇಲ್ವೋ, ದೇವರು ಮಾಡ್ತಾರೋ ಇಲ್ವೋ, ಹಾಕೋಣ ಒಂದು ಪ್ರಾರ್ಥನೆ ರಿಕ್ವೆಸ್ಟ್ ಅಲ್ಲಿ ಇಟ್ಟಿರೋಣ, ಆದರೆ ದೇವ್ರಿಗೆ ಸ್ತೋತ್ರ. ಆಗಿಲ್ಲ ಅಂತಂದ್ರೆ ನಮ್ಮ ದಾರಿ ಇರುತ್ತಲ್ಲ, ನಾವು ನೋಡ್ಕೊಳ್ಳೋಣ. ಪ್ರಾರ್ಥನೆ ಅಂದ್ರೆ ಆಗಲ್ಲ. ದೇವರೇ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಆಧಾರವಿಲ್ಲ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ದಿಕ್ಕಿಲ್ಲ,
ನೀನು ಕೈ ಬಿಟ್ರೆ ನಾನು ಎಲ್ಲಿಗೆ ಹೋಗಲಿ? ನಿನ್ನ ಸನ್ನಿಧಾನವನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ನಿನ್ನ ಪ್ರಸನ್ನತೆಯನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ? ನೀನೇ ನನಗೆ ಆಧಾರ, ನೀನೇ ನನಗೆ ಬಲ, ನೀನೇ ನನಗೆ ಧೈರ್ಯ, ನೀನೇ ನನ್ನ ನಂಬಿಕೆ, ನೀನೇ ನನ್ನ ವಿಶ್ವಾಸವಾಗಿದೆಯಾ ಸ್ವಾಮಿ. ನಡೆಸು. ಇಂಥ ಪ್ರಾರ್ಥನೆಗಳು ದೇವರಿಗೆ ಪ್ರಾಮುಖ್ಯ. ಈ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವಂತ ಪ್ರಾರ್ಥನೆ ಅಲ್ಲ. ದೇವರು ಪ್ರಾರ್ಥನೆ ಕೇಳುವಂತ ದೇವರು, ಆ ಪ್ರಾರ್ಥನೆಗೆ ಪ್ರತಿಫಲವನ್ನು ಕೊಡುವಂತ ದೇವರಾಗಿದ್ದಾರೆ. ಆದ್ರೆ ನಮ್ಮ ಪ್ರಾರ್ಥನೆಗಳು ಹೀಗೆ ಇದ್ದಾವ? ಎಲಿಯನ ಪ್ರಾರ್ಥನೆ ಹಾಗಿದ್ದಾವ? ದೇವರೇ ಮಳೆ ನಿಲ್ಲಿಸಬೇಕಂದ್ರೆ ನಿಲ್ಲಿಸಬೇಕಂತಂದ್ರೆ ನಾನು ನಿನ್ನಲ್ಲಿ ನೀತಿವಂತನಾಗಿ, ದೇವರೇ ಮತ್ತೆ ಮಳೆ ಬರಬೇಕು, ದೇವರೇ ನಿನ್ನಿಷ್ಟನ? ನೀನ್ ಯಾವಾಗ ಮಳೆ ಬಾ ಅಂತಂದ್ರೆ ಬರುತ್ತೆ, ನೀನ್ ಯಾವಾಗ ಮಳೆ ಬರಬೇಡ ಅಂತ ನೀನ್ ಜೋಕರ್ ಅನ್ಕೊಂಡಿದ್ಯಾ ನನ್ನನ್ನ? ನೀನ್ ಹೇಳ್ದಂಗ್ ಕೇಳಕ್ಕೆ, ನೀನ್ ಹೇಳ್ದಂಗ್ ಕುಣಿಯಕ್ಕೆ ಅಂತ ದೇವ್ರ ಕ್ವಶನ್ ಮಾಡಿಲ್ಲ. ಬರಬಾರ್ದ? ಬರಲ್ಲ. ಬರಬೇಕಾ? ಬರುತ್ತೆ. ಪ್ರಕೃತಿಯನ್ನ ನಿನ್ನ ಕಂಟ್ರೋಲ್ ಅಲ್ಲಿ ಕೊಟ್ಟಿದ್ದೇನೆ ಮಗನೇ. ಪ್ರಾರ್ಥನೆ ಪ್ರಾರ್ಥನೆ ಕೆಲಸ ಮಾಡುತ್ತೆ. ಇವಾಗ ನಾವು ಓದಿರುವಂತದ್ದು 16ನೇ ವಚನವಲ್ಲ, ಸ್ವಲ್ಪ ಸ್ವಲ್ಪ ಮೇಲೆ ಆ ಒಂದು 14ನೇ ವಚನದಿಂದ ಓದಿಕೊಳ್ಳೋಣ. 2 ವಚನದ ಹಿಂದೆ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಥ್ಯಾಂಕ್ ಯು ಸಿಸ್ಟರ್. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ರೋಗಿಯಾಗಿದ್ದವನು ಯಾರಾದರೂ ಇದ್ದರೆ ಅವನು ಏನ್ ಮಾಡಿ? ಪ್ರೇ ಫಾರ್ ಹಿಮ್. ಪ್ರಾರ್ಥನೆ ಮಾಡಿ. ನಿನ್ನ ಆಸಕ್ತಿ ಉಳ್ಳಂತ ಪ್ರಾರ್ಥನೆ, ನೀನು ನೀತಿವಂತನಾದ್ರೆ ಆ ನೀತಿವಂತನ ಪ್ರಾರ್ಥನೆ ಬಲಹೀನವಾದದ್ದಲ್ಲ, ಬಲವಾದದ್ದು. ಇನ್ನು ಹೇಳ್ಬೇಕಂದ್ರೆ ಬಹುಬಲವಾದದ್ದು. ಅದರಲ್ಲಿ ಹೆಚ್ಚಾದ ಬಲವಿರುತ್ತೆ, ಅದರಲ್ಲಿ ಅಧಿಕವಾದಂತ ಬಲವಿರುತ್ತೆ, ಬಹುಬಲವಾದದ್ದು ಅಂತ ಹೇಳುತ್ತಾ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ರೋಗಿಯನ್ನು ರಕ್ಷಿಸುವಂತದ್ದು ಪ್ರಾರ್ಥನೆ. ಯಾವ ರೋಗದಿಂದ ವ್ಯಕ್ತಿ ನರಳಾಡುತ್ತಿದ್ದಾನೋ ಆ ನರಳಾಟಕ್ಕೆ ವಿಮುಕ್ತಿ ಸಿಗಬೇಕಂತಂದ್ರೆ ಆ ವಿಮುಕ್ತಿಗೆ ಕಾರಣ ಪ್ರಾರ್ಥನೆ. ಪ್ರಾರ್ಥನೆ ಕೆಲಸ ಮಾಡುತ್ತೆ. ನಮ್ಮ ಬದುಕಿನಲ್ಲಿ ಏನಾದ್ರೂ ಕೆಲಸ ಮಾಡಿದ್ಯಾ? ನಾವು ಪ್ರಾರ್ಥಿಸುವುದರಿಂದ ಯಾರಿಗಾದ್ರೂ ಕೆಲಸ ಮಾಡಿದ್ಯಾ? ಒಮ್ಮೆ ಯೋಚನೆ ಮಾಡೋಣ. ಯಾರೋ ಮಾಡಿರೋದ್ರಿಂದ ನಮಗೆ ಕೆಲಸ ಮಾಡಿರ್ಬೋದು, ಅಥವಾ ನಾವು ಮಾಡಿರೋದ್ರಿಂದ ಬೇರೆ ಯಾರಿಗಾದ್ರೂ ಕೆಲಸ ಮಾಡಿರ್ಬೋದು. ಬಟ್ ಪ್ರಾರ್ಥನೆ ಕೆಲಸ ಮಾಡುತ್ತೆ. ಪ್ರಾರ್ಥನೆ ಕೆಲಸ ಮಾಡುತ್ತೆ. ಸುಮ್ಮನೆ ವ್ಯರ್ಥವಾಗಿ ಹೋಗುವಂತದ್ದಲ್ಲ ಪ್ರಾರ್ಥನೆ. ಸುಮ್ಮನೆ ಬಲಹೀನವಾಗಿರುವಂತದ್ದಲ್ಲ ಪ್ರಾರ್ಥನೆ. ಸುಮ್ಮನೆ ದೇವರಿಂದ ದೂರ ಮಾಡುವಂತದ್ದಲ್ಲ ಪ್ರಾರ್ಥನೆ. ದೇವರಿಗೆ ಹತ್ತಿರ ಮಾಡುವಂತದ್ದು, ಕೇಳಿರುವಂತ ವಿಜ್ಞಾಪನೆಗಳಿಗೆ ಪ್ರತಿಫಲವನ್ನು ಕೊಡುವಂತದ್ದು ಪ್ರಾರ್ಥನೆ. ಕೆಲಸ ಮಾಡುವಂತದ್ದು ಪ್ರಾರ್ಥನೆ ಅಂತ ಹೇಳುತ್ತಾ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು ಮತ್ತು ಕರ್ತನು ಅವನನ್ನು ಎಬ್ಬಿಸುವನು. ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಪ್ರಾರ್ಥನೆ ಏನ್ ಮಾಡ್ತಿದೆ ಇಲ್ಲಿ? ಪಾಪವನ್ನು ಪರಿಹಾರ ಮಾಡುತ್ತಿದೆ. ಪಾಪಗಳನ್ನು ಪರಿಹಾರ ಮಾಡುವಂತದ್ದು ಪ್ರಾರ್ಥನೆ, ಪರಿಹರಿಸುವಂತದ್ದು ಪ್ರಾರ್ಥನೆ. ಪಾಪ ಪರಿಹಾರಕ್ಕೆ ಯೇಸು ಕ್ರಿಸ್ತರವರು ರಕ್ತವನ್ನು ಸುರಿಸಿ ಆ ರಕ್ತದ ಮೂಲಕವಾಗಿ ಪಾಪ ಪರಿಹಾರ ಮಾಡಿದರೆ, ಈ ಭಕ್ತನ ಪ್ರಾರ್ಥನೆ, ನೀತಿವಂತನ ಪ್ರಾರ್ಥನೆ ಪರಿಹಾರ ಮಾಡುತ್ತಂತೆ. ನೋಡಿ ಪ್ರಿಯರೇ, ಎಷ್ಟು ಬಲವಾದದ್ದು ಪ್ರಾರ್ಥನೆ, ಎಷ್ಟು ವಿಶೇಷವಾದದ್ದು ಪ್ರಾರ್ಥನೆ, ಅಮೂಲ್ಯವಾದಂಥದ್ದು ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ನಾವು ನಿರ್ಲಕ್ಷ್ಯ ಮಾಡುತ್ತಿದ್ದೇವೇನು? ಆ ಪ್ರಾರ್ಥನೆಯನ್ನು ನಾವು ತಾತ್ಸಾರ ಮಾಡುತ್ತಿದ್ದೇವೇನೋ? ಪ್ರಾರ್ಥನೆಯಲ್ಲಿ ಕಣ್ಣು ಮುಚ್ಚುತ್ತಿಲ್ವೇನೋ? ಪ್ರಾರ್ಥನೆಯಲ್ಲಿ ಅವಿಶ್ವಾಸಿಗಳಾಗಿದ್ದೇವೇನೋ? ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲದವರಾಗಿದ್ದೇವೇನೋ? ನೋಡ್ಕೊಳ್ಳೋಣ. ಪ್ರಾರ್ಥನೆಯಲ್ಲಿ ಗಮನವಿಲ್ಲದೆ ಇದ್ದವರಾಗಿದ್ದೇವೇನೋ? ನೋಡ್ಕೊಳ್ಳೋಣ. ಯಾಕಂದ್ರೆ ಅಲ್ಲಿ ಪ್ರಾರ್ಥಿಸುತ್ತಿರುವಂತವನು ಚಿಕ್ಕವನಲ್ಲ, ಅಲ್ಲಿ ಪ್ರಾರ್ಥನೆ ಮಾಡುತ್ತಿರುವಂತವನು ಸಾಮಾನ್ಯದವನಲ್ಲ, ನೀತಿವಂತನು, ಸಜ್ಜನನು.
ದೇವರನ್ನು ಪ್ರೀತಿಸಿದವನು, ದೇವರ ಮೂಲಕವಾಗಿ ಪ್ರೀತಿಯನ್ನು ಹೊಂದಿದವನು ಪ್ರಾರ್ಥಿಸುತ್ತಿರುವುದರಿಂದ ಬೆಟರ್ ಬಿ ಕೇರ್ಫುಲ್. ಎಚ್ಚರದಿಂದಿರುವುದು ಬಹಳ ಪ್ರಾಮುಖ್ಯ. ನಾವು ಬಹಳ ಎಚ್ಚರಿಕೆಯಿಂದಿರಬೇಕು ಪ್ರಿಯ ಕ್ರೈಸ್ತರೆ. ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ಯಾಕಂದ್ರೆ ಅಲ್ಲಿ ಪ್ರಾರ್ಥಿಸುತ್ತಿರುವಂತವನು ಚಿಕ್ಕವನಲ್ಲ. ಪ್ರಾರ್ಥಿಸುತ್ತಿರುವಂತವನು ಬಹಳ ಉನ್ನತನು, ಬಹಳ ಶ್ರೇಷ್ಠನು, ಬಹಳ ಅಮೂಲ್ಯನು, ನೀತಿವಂತನು. ನೀತಿವಂತನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವುದಲ್ಲ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನವನ್ನು ಓದೋಣ. 11:24. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ನಿಮಗೆ ಸಿಕ್ಕುವುದು. ವಾಟ್ ಎವರ್ ಯು ಆಸ್ಕ್ ಯು ವಿಲ್ ಗೆಟ್ ಇಟ್. ಯಾಕೆಂತಂದ್ರೆ ಪ್ರಾರ್ಥನೆ ಕೆಲಸ ಮಾಡುತ್ತೆ. ನೆನಪಿಟ್ಕೊಳ್ಳೋಣ, ಪ್ರಾರ್ಥನೆ ಕೆಲಸ ಮಾಡುತ್ತೆ. ಕೆಲಸ ಮಾಡದೇ ಇರುವಂತದ್ದು ಪ್ರಾರ್ಥನೆ ಅಲ್ಲ. ವ್ಯರ್ಥವಾಗಿ ಹೋಗುವಂತದ್ದು ಪ್ರಾರ್ಥನೆ ಅಲ್ಲ. ಅಸತ್ಯವಾದದ್ದು ಪ್ರಾರ್ಥನೆ ಅಲ್ಲ. ಗಾಡ್ ಡೋಂಟ್ ಪ್ರಾಮಿಸ್. ಸುಳ್ಳು ಪ್ರಮಾಣಗಳನ್ನು ದೇವರು ಮಾಡೋದಿಲ್ಲ. ಅಸತ್ಯವಾದಂತ ವಾಗ್ದಾನಗಳನ್ನು ದೇವರು ಕೊಡೋದಿಲ್ಲ. ಇದು ಸತ್ಯವಾದಂತ ವಾಗ್ದಾನ, ಸತ್ಯವಾದಂತ ಪ್ರಮಾಣ, ನೆರವೇರುವಂತ ಪ್ರಮಾಣವಾಗಿದೆ. ಆ ಪ್ರಮಾಣವೇನಂತಂದ್ರೆ, ನೀವು ನನ್ನ ನಾಮದಲ್ಲಿ ಏನ್ ಬೇಡಿಕೊಳ್ತೀರಲ್ಲ ಅದು ನಿಮಗೆ ಸಿಗುತ್ತೆ. ಯಾಕಂದ್ರೆ ನೀತಿವಂತನ ಪ್ರಾರ್ಥನೆ ವೇಸ್ಟ್ ಆಗೋದಿಲ್ಲ. ನೀತಿವಂತನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನೀತಿವಂತನ ವಿಜ್ಞಾಪನೆ ವ್ಯಾನಿಶ್ ಆಗೋದಿಲ್ಲ. ಹಾಗೆ ನೆರವೇರುತ್ತೆ, ನಡೆಯುತ್ತೆ. ಅದು ಸತ್ಯವಾದ ಪ್ರಾರ್ಥನೆಯಾಗಿರುತ್ತೆ. ಬೇಡ್ಕೊಳ್ತಿದ್ದೇವ ದೇವರನ್ನು, ನಾವು ಕೇಳುತ್ತಿದ್ದೇವ ದೇವರನ್ನು. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಓದೋಣ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಥ್ಯಾಂಕ್ ಯು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಪ್ರಾರ್ಥನೆಯಲ್ಲಿ ನಾವು ಇಟ್ಟುಕೊಳ್ಳಬೇಕಾಗಿರುವಂತ ಪ್ರಪ್ರಥಮವಾದಂತ ಗುರಿ, ಲಕ್ಷಣವೇನಂತಂದ್ರೆ ನಂಬಿಕೆ. ದೇವರೇ ನೀನ್ ಮಾಡ್ತೀಯ, ದೇವರೇ ನೀನ್ ನನ್ನನ್ನು ನಡೆಸ್ತೀಯ, ನಿನ್ನನ್ನು ಬಲಪಡಿಸ್ತೀಯ, ನಿನ್ನ ಚಿತ್ತ, ನಿನ್ನ ಪ್ರಣಾಳಿಕೆ ಏನಿದೆಯೋ ಅದನ್ನ ನೀನ್ ನೆರವೇರಿಸ್ತೀಯ. ನಂಬಿಕೆ, ದೇವರ ಮೇಲೆ ನಂಬಿಕೆ, ದೇವರು ಮಾಡುತ್ತಾನೆ ಎಂಬ ನಂಬಿಕೆ, ದೇವರು ನಡೆಸುತ್ತಾನೆ ಎಂಬ ನಂಬಿಕೆ, ದೇವರಿದ್ದಾನೆ ಎಂಬ ನಂಬಿಕೆ. ಅದು ಎಲ್ಲರಿಗೂ ಬರಲ್ಲ ಪ್ರಿಯರೇ. ಅಂತ ನಂಬಿಕೆ ಎಲ್ಲರಿಗೂ ಬರಲ್ಲ, ಕೆಲವರಿಗೆ ಮಾತ್ರ ಬರುತ್ತೆ. ಆ ಕೆಲವರಿಗೆ ದೇವರಿಟ್ಟಿರುವಂತ ಹೆಸರೇ ನೀತಿವಂತರು. ನೀತಿವಂತರಿಗೆ ಮಾತ್ರ ಬರುವಂತದ್ದೇ ಇಂಥ ನಂಬಿಕೆ. ದೇವರು ಮಾಡುತ್ತಾರೆ, ದೇವರು ಇದ್ದಾರೆ, ದೇವರು ಬಿಟ್ಟರೆ ಇದನ್ನ ಮಾಡ್ಲಿಕ್ಕೆ ಬೇರೆಯವರಿಂದ ಸಾಧ್ಯವೇ ಇಲ್ಲ. ಇಂಥ ನಂಬಿಕೆ ಇರುವಂತದ್ದು ಕೇವಲ ನೀತಿವಂತರಿಗೆ ಮಾತ್ರ. ನಮಗಿದೆಯಂತ ನಂಬಿಕೆ, ದೇವರೇ ನೀನು ಬಿಟ್ರೆ ಇದನ್ನ ನೆರವೇರಿಸ್ಲಿಕ್ಕೆ, ಇದನ್ನ ಮಾಡ್ಲಿಕ್ಕೆ ಬೇರೆಯವರಿಂದ ಸಾಧ್ಯವಿಲ್ಲ. ನೀನೇ ಮಾಡಬೇಕು, ನೀನೇ ಕೊಡಬೇಕು, ನೀನೇ ಬರಬೇಕು. ಇಂಥ ನಂಬಿಕೆ ನಮ್ಮಲ್ಲಿದ್ದಾವ? ಯಾಕಂದ್ರೆ ಪ್ರಾರ್ಥನೆ ಸುಮ್ಮನೆ ಮಾಡುವಂಥದ್ದಲ್ಲ, ಪ್ರಾರ್ಥನೆ ವ್ಯರ್ಥವಾಗುವಂಥದ್ದಲ್ಲ, ಕೆಲಸ ಮಾಡುವಂಥದ್ದು ಪ್ರಾರ್ಥನೆ. ನೆನಪಿಟ್ಕೊಳ್ಳೋಣ, ಕೆಲಸ ಮಾಡುವಂಥದ್ದು ಪ್ರಾರ್ಥನೆ. ಪ್ರಾರ್ಥನೆ ಕೆಲಸ ಮಾಡುತ್ತೆ. ಹಾಗೆ ಯೋಹಾನನ 1ನೇ ಪತ್ರಿಕೆ ಹೋಗೋಣ. ಯೋಹಾನ 1ನೇ ಪತ್ರಿಕೆ 5ನೇ ಅಧ್ಯಾಯ 5ನೇ ಅಧ್ಯಾಯದ 14ನೇ ವಚನ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಎಸ್,
ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಳ್ಳುವಂಥದ್ದು ಹೇಗಿರಬೇಕು? ದೇವರ ಚಿತ್ತಾನುಸಾರವಾಗಿರುವಂತದ್ದಾಗಿರಬೇಕು. ದೇವರೇ, ನಿನ್ನ ಕೆಲಸ, ನಿನ್ನ ಸೇವೆ, ನಿನ್ನ ಚಿತ್ತ, ನಿನ್ನ ಪ್ರಣಾಳಿಕೆ, ನಾನೇ ಆಗಿರಬಹುದು, ನನ್ನ ಕುಟುಂಬವೇ ಆಗಿರಬಹುದು, ನನ್ನ ಸಭೆಯೇ ಆಗಿರಬಹುದು, ವಾಟ್ ಎವರ್ ಇಟ್ ಈಸ್, ಅದು ನಿನ್ನ ಸೇವೆಗೋಸ್ಕರ, ನಿನ್ನ ಕೆಲಸಕ್ಕೋಸ್ಕರ, ನಿನ್ನ ಪ್ರಣಾಳಿಕೆಯನ್ನು ನೆರವೇರಿಸುವುದಕ್ಕೋಸ್ಕರ ನಾನು ಕೇಳುತ್ತಿರುವುದರಿಂದ ನನಗೆ ನೆರವೇರಿಸು. ಆಗ ನಮ್ಮ ಮಾತಿನಲ್ಲಿ ಏನಿರುತ್ತೆ ಗೊತ್ತಾ? ದೇವರೇ, ನೀನು ಮಾಡ್ಲೇಬೇಕು. ಕಮಾಂಡಿಂಗ್, ಆಸ್ಕಿಂಗ್ ವಿತ್ ಅಥಾರಿಟಿ. ದೇವರನ್ನು ಕೇಳುವಂಥದ್ದೇ ಕೇಳಬೇಕು. ದೇವರೇ, ನೀನು ಮಾಡ್ಲೇಬೇಕು. ಯಾಕಂತಂದ್ರೆ ನನಗೋಸ್ಕರ ಕೇಳ್ತಿಲ್ವಲ್ಲ, ನನಗೋಸ್ಕರ ನಿನ್ನ ಚಿತ್ತ ತಾನೇ, ನಿನ್ನ ಪ್ರಣಾಳಿಕೆ ಅಲ್ವಾ, ನಿನ್ನ ಉದ್ದೇಶವಲ್ವಾ? ನಿನ್ನ ಉದ್ದೇಶ, ನಿನ್ನ ಪ್ರಣಾಳಿಕೆ, ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ಸ್ವಾಮಿ ನನ್ನನ್ನು ನಡೆಸು. ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ವಿಜ್ಞಾಪನೆಯನ್ನು ಲಾಲಿಸು, ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು. ಎಲಿಯನ ಪ್ರಾರ್ಥನೆ ಕೇಳಿದ್ದೀಯಾ? ಯೆಹೋಶುವನ ಪ್ರಾರ್ಥನೆ ಕೇಳಿದ್ದೀಯಾ? ನನ್ನ ಪ್ರಾರ್ಥನೆಯನ್ನು ಕೂಡ ಕೇಳು, ಪ್ರತಿಫಲವನ್ನು ಕೊಡು, ಸದುತ್ತರವನ್ನು ಕೊಡು. ಯೆಹೋಶುವನು ಕೂಡ ಪ್ರಾರ್ಥಿಸಿದನು, ದೇವರೇ, ಯುದ್ಧ ಗೆಲ್ಲಬೇಕು ಸ್ವಾಮಿ, ಗೆಲ್ಲಿಯಪ್ಪ, ನೀವು ಸೋಲಬಾರದು, ಗೆಲ್ಲಬೇಕಲ್ಲ ನೀವು, ಗೆಲ್ಲಿ. ನಾವು ಗೆಲ್ಲುವವರೆಗೂ ಈ ದಿನ ಮುಗಿಬಾರದು. ನಾವು ಗೆಲ್ಲುವವರೆಗೂ ಸೂರ್ಯನು ನಿಲ್ಲಬೇಕು, ನಾವು ಗೆಲ್ಲುವವರೆಗೂ ಚಂದ್ರನು ನಿಲ್ಲಬೇಕು. ಮಾಡ್ತೀಯಾ? ಆಗತ್ತಾ? ದೇವರೇ, ನೀನ್ ಕೇಳಿದ್ದೆಲ್ಲ ಮಾಡಕ್ಕೆ ನಾನಿಲ್ಲಿ ಕೂತಿರುವಂತ ಜೋಕರ್ ಅಲ್ಲ, ಪ್ಲೇ ಸ್ಟೇಷನ್ ಅಲ್ಲ. ಓವರ್ ಆಕ್ಟಿಂಗ್ ಮಾಡಿದಿರಾ, ಗೆದ್ರೆ ಗೆಲ್ಲೋ, ಇಲ್ಲ ಅಂತಂದ್ರೆ ಹೋಗು. ಯಾವಾಗಾದ್ರೆ ದೇವರ ಚಿತ್ತ, ದೇವರ ಪ್ರಣಾಳಿಕೆ, ದೇವರೇ ಇದು ನಿನಗೋಸ್ಕರ, ನಿನ್ನ ಕೆಲಸಕ್ಕೋಸ್ಕರ, ನಿನ್ನ ಚಿತ್ತಕ್ಕೋಸ್ಕರ, ನಿನ್ನ ಪ್ರಣಾಳಿಕೆಯನ್ನು ನೆರವೇರಿಸೋದಕ್ಕೋಸ್ಕರ ನಾನು ಇದನ್ನ ಕೇಳ್ತಿದ್ದೇನೆ ಎಂಬಂತ ಧೈರ್ಯ ನಮ್ಮಲ್ಲಿ ಯಾವಾಗಾದ್ರೆ ಬರುತ್ತಲ್ಲ ಪ್ರಿಯರೇ, ದೇವರು ನಮ್ಮ ಪ್ರಾರ್ಥನೆಗಳನ್ನ ಅಲಕ್ಷ್ಯ ಮಾಡುವವನಲ್ಲ. ದೇವರು ನಮ್ಮ ಪ್ರಾರ್ಥನೆಗಳನ್ನ ಸುಮ್ಮನೆ ಲೈಟ್ ಆಗಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ದೇವರು. ನಿಲ್ಲಿಸಿಲ್ವ ಯೆಹೋಶುವನ ನಿಲ್ಲಿಸಿದರು ಪ್ರಿಯರೇ. ನಿಂತೋದವು, ಸೂರ್ಯನು ನಿಂತ, ಚಂದ್ರನು ನಿಂತ, ಮಳೆ ನಿಂತೋಯ್ತು ಏಲಿಯನ ಪ್ರಾರ್ಥನೆಗೆ ಅಗ್ನಿ ಬಂತು ಆಕಾಶದೊಳಗಿಂದ, ದಹಿಸಿ ಬಿಟ್ಟಿತು. ಮೋಶೆಯ ಪ್ರಾರ್ಥನೆಗೆ ಸಮುದ್ರವೆರಡು ಭಾಗಗಳಾಯ್ತು. ನಮ್ಮ ಪ್ರಾರ್ಥನೆಗೆ ಏನಾಯ್ತು? ನಾವು ಪ್ರಾರ್ಥನೆ ಮಾಡ್ತೇವೆ, ಏನ್ ನಡೀತಿದೆ ನಮ್ಮ ಪ್ರಾರ್ಥನೆಯಿಂದ? ನಥಿಂಗ್, ಏನೂ ನಡೀತಿಲ್ಲ. ಯಾಕೆಂತಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ನಂಬಿಕೆ ಎನ್ನುವಂಥದ್ದು ಕಾಣ್ತಿಲ್ಲ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರ ಮೇಲೆ ಸರಿಯಾದಂತ ಆಸಕ್ತಿಯನ್ನ ತೋರಿಸುತ್ತಿಲ್ಲ. ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಕಾಣದಷ್ಟು ದಿನ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಅದು ವ್ಯರ್ಥವಾಗುತ್ತೆ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗ ಧೈರ್ಯ ಇದೆಯಾ? ದೇವರು ಮಾಡ್ತಾರೆ, ದೇವರು ಕೊಡ್ತಾರೆ, ಇದೆಯಾ ಧೈರ್ಯ? ದೇವರೇ, ನಾನೇನೋ ಏನಂದ್ರೆ ಕಾಸ್ಟ್ಲಿ ಲೈಫ್ ಜೀವಿಸಬೇಕಂತ ನಾನು ಕೇಳ್ತಿಲ್ಲ. ನಿನ್ನನ್ನು ನಾನು ಕಾಸ್ಟ್ಲಿ ಆಗಿ ತೋರಿಸ್ಬೇಕು, ನಿನ್ನನ್ನು ನಾನು ಉನ್ನತವಾಗಿ ತೋರಿಸ್ಬೇಕು ಪ್ರಪಂಚಕ್ಕೆ. ದಟ್ಸ್ ದ ಮೈನ್ ಓಟೋ, ದಟ್ಸ್ ದ ಮೈನ್ ಥಿಂಗ್, ದಟ್ಸ್ ಮೈ ಮೈನ್ ಇಂಟೆನ್ಷನ್. ನನ್ನನ್ನು ನಡೆಸು, ನಿನ್ನ ಚಿತ್ತಕ್ಕೆ, ನಿನ್ನ ಪ್ರಣಾಳಿಕೆಗೆ ತಕ್ಕಂತೆ ನನ್ನನ್ನು ನಡೆಸು. ಇಂಥ ಪ್ರಾರ್ಥನೆಗಳನ್ನು ಮಾಡುವವರಾಗಿರೋಣ. ಮತ್ತೆ ಹೇಳ್ತಿದ್ದೇನೆ, ಪ್ರಾರ್ಥನೆ ಕೆಲಸ ಮಾಡುತ್ತೆ. ಕೆಲಸ ಮಾಡದೇ ಇರುವಂತವ್ರು ನಾವು, ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಸರಿಯಾಗಿ ಮಾಡದವರು ನಾವು. ಅಷ್ಟೇ ಬಿಟ್ಟರೆ ಪ್ರಾರ್ಥನೆ ಯಾವತ್ತು ಕೆಲಸ ಮಾಡದೆ ನಿಂತಿರುವಂತದ್ದು, ವ್ಯರ್ಥವಾಗಿ ಹೋಗಿರುವಂತದ್ದು ಪ್ರಾರ್ಥನೆ ಎಂದಿಗೂ ಅಲ್ಲ. ಕೊನೆಯದಾಗಿ ಒಂದು ವರ್ಷ ನಾವು ನೋಡಿಕೊಳ್ಳೋಣ. ಕೀರ್ತನೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನವನ್ನು ಓದಿಕೊಳ್ಳೋಣ.
4ನೇ ಆದದರಿಂದ ಅಧ್ಯಾಯ 16ನೇ ವಚನ. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಎಸ್, when you're coming in front of God, when you're praying for God, ದೇವರ ಮುಂದೆ ಬರಬೇಕಾದಾಗ್ಲೂ, ದೇವರನ್ನು ಪ್ರಾರ್ಥಿಸಬೇಕಾದಾಗ್ಲೂ ನಮ್ಮಲ್ಲಿ ಇರಬೇಕಾಗಿರುವಂತದ್ದೇನೋ ಗೊತ್ತಾ? ಧೈರ್ಯ. ಬಿ ಸ್ಟ್ರಾಂಗ್, ಬಿ ಬ್ರೇವ್. ಧೈರ್ಯವಿರಬೇಕಂತೆ. ಮತ್ತೆ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದೆಸೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ದೇವರೇ, ನಿನ್ನ ನನಗೆ ಸಹಾಯ ದೊರಕುತ್ತೆ, ನೀನ್ ನನಗೆ ಸಹಾಯ ಮಾಡ್ತೀಯ, ನೀನ್ ನನ್ನನ್ನು ಬಲಪಡಿಸುತ್ತೀಯ, ನೀನ್ ನನ್ನನ್ನು ನಡೆಸುತ್ತೀಯ. ಇಂಥ ಆಲೋಚನೆ ಉಳ್ಳವರಾಗಿ ನಾವಿರಬೇಕು. ಇಂಥ ಧೈರ್ಯ ಉಳ್ಳವರಾಗಿ, ಇಂಥ ಭರವಸೆ ಉಳ್ಳವರಾಗಿ ದೇವರ ಮೇಲೆ ನಾವೆಲ್ಲರೂ ನಡ್ಕೊಂಡಾಗ ಪ್ರೇರೆ, ನಮ್ಮ ಪ್ರಾರ್ಥನೆಗಳು ಎಂದಿಗೂ ವ್ಯರ್ಥವಾಗಿ ಹೋಗುವಂತವುಗಳೆಲ್ಲ. ಪ್ರಾರ್ಥನೆ ಕೆಲಸ ಮಾಡುತ್ತೆ. ಪ್ರೇಯರ್ ವಿಲ್ ವರ್ಕ್. ಪ್ರೇಯರ್ ದಟ್ ವಿಲ್ ವರ್ಕ್. ವ್ಯರ್ಥವಾಗಿ ಹೋಗುವಂಥದ್ದು ಪ್ರಾರ್ಥನೆ ಅಲ್ಲ, ಬಲವಾದ ಪ್ರಾರ್ಥನೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ. ಇಟ್ ಕಾಂಟ್ ಗೋ ಲೈಕ್ ದಟ್. ಅದು ಹಾಗೆ ಹೋಗುವಂಥದ್ದಲ್ಲ. ಯಾಕೋಬನ ಪತ್ರಿಕೆ ನಾವು ನೋಡಿಕೊಂಡಂತ ವಚನಕ್ಕೆ ಮತ್ತೆ ಬರೋಣ. 5ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16, 17, 18. ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದು ಅವನು ಮಳೆ 16ನೇ ವಚನದಿಂದ 16, 17, 18. ಓಕೆ, ಸಾರಿ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಥ್ಯಾಂಕ್ ಯು ಸಿಸ್ಟರ್. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು, ವಿಜ್ಞಾಪನೆಯು ಬಹುಬಲವಾದದ್ದು. ಇಟ್ಸ್ ಎ ವೆರಿ ಸ್ಟ್ರಾಂಗ್ ಥಿಂಗ್ ಇನ್ ದ ಹೋಲ್ ವರ್ಲ್ಡ್. ಪ್ರಪಂಚದಲ್ಲೇ ಅತಿ ಬಲವುಳ್ಳದ್ದು ಪ್ರಾರ್ಥನೆ. ಅದು ನೀತಿವಂತನ ಪ್ರಾರ್ಥನೆ, ಅವನ ವಿಜ್ಞಾಪನೆ. ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಅದು ಎಂದಿಗೂ ಸುಳ್ಳಾಗುವುದಿಲ್ಲ, ಅದು ಎಂದಿಗೂ ಸುಮ್ಮನೆ ಹೋಗುವಂಥದ್ದು ಕೂಡ ಅಲ್ಲ. ನೋಡಿಕೊಳ್ಳೋಣ ನಾವು ಹೇಗಿದ್ದೇವೆ, ನಮ್ಮ ಪ್ರಾರ್ಥನೆಗಳು ಹೇಗಿದ್ದಾವೆ, ನಮ್ಮ ವಿಜ್ಞಾಪನೆಗಳು ಹೇಗಿದ್ದಾವೆ. ನಮ್ಮನ್ನು ನಾವೊಮ್ಮೆ ಪರೀಕ್ಷಿಸಿಕೊಳ್ಳೋಣ ಪ್ರೇರೆ. ಯಾಕೆಂತಂದ್ರೆ ದೇವರಿಗೋಸ್ಕರ ಏನಾದ್ರು ಕೇಳ್ತಿದ್ದೇವ, ದೇವರು ತಪ್ಪದೆ ಅದನ್ನು ನೆರವೇರಿಸ್ತಾರೆ, ಮಾಡೇ ಮಾಡ್ತಾರೆ. ಅದನ್ನು ದೇವರು ಮಾಡದೆ ಹೋಗುವವನಲ್ಲ. He'll do that for sure. ನಾವು ಕೂಡ ಅದೇ ರೀತಿಯಲ್ಲಿ ಇರಬೇಕು. ನೀತಿವಂತರಾಗಿ, ಯೋಗ್ಯರಾಗಿ, ನಂಬಿಗಸ್ತರಾಗಿ, ದೇವರಿಂದ ಹೊಂದೋದಕ್ಕೆ ಅರ್ಹರಾಗಿ ನಾವಿದ್ದಾಗ ದೇವರು ಅದನ್ನು ಮಾಡೇ ಮಾಡ್ತಾರೆ. ದೇವರಿಂದ ಅದ್ಭುತಗಳನ್ನು ಕಾಣೋಣ. ವಿಲಿಯಂ ಕೇರಿ ಹೇಳಿರುವಂತಹ ಮಾತುಗಳು, ಡೂ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್. ದೇವರಿಗೋಸ್ಕರ ಅದ್ಭುತವಾದಂಥ ಕಾರ್ಯಗಳನ್ನು ಮೊದಲು ನೀವು ಮಾಡಿ, ಅಂಡ್ ಎಕ್ಸ್ಪೆಕ್ಟ್ ಎ ಗ್ರೇಟ್ ಥಿಂಗ್ ಫ್ರಮ್ ಗಾಡ್. ದೇವರಿಂದ ಅದ್ಭುತಗಳನ್ನು ಕೂಡ ನೀವು ಬಯಸಿ. ವೆನ್ ಯು ಡೋಂಟ್ ಡೂ, ಯು ಕಾಂಟ್ ಎಕ್ಸ್ಪೆಕ್ಟ್. ಮಾಡಲ್ವಾ ದೇವರಿಗೆ ಅದ್ಭುತಗಳು? ನೀನು ಮೊದಲು ಮಾಡೋದಿಲ್ವಾ? ಆದ್ರೆ ದೇವರಿಂದ ಹೊಂದಲು ಕೂಡ ಸಾಧ್ಯವಿಲ್ಲ. ನಾವು ಮಾಡೋಣ, ದೇವರಿಂದ ಅದ್ಭುತಗಳನ್ನು ಹೊಂದಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ನೀತಿವಂತರಾಗಿ ಜೀವಿಸೋದಕ್ಕೆ ಪ್ರಯತ್ನಿಸೋಣ. ನೀತಿವಂತನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. ಅದು ಬಲವಾದದ್ದು ಎಂಬುದಾಗಿ ಕೂಡ ದೇವರು ಹೇಳಿದ್ದಾರೆ. ನಾವು ಮಾಡುವಂತ ಪ್ರಾರ್ಥನೆಗಳನ್ನು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ದೇವರೇ, ಪ್ರಾರ್ಥನೆಯಲ್ಲಿ ಬಲವಿದೆ, ಪ್ರಾರ್ಥನೆ ಕೆಲಸ ಮಾಡುತ್ತದೆ. ಪ್ರಾರ್ಥನೆ ವ್ಯರ್ಥವಾಗುವಂಥದ್ದಲ್ಲ.
ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವಂತದ್ದೂ ಅಲ್ಲ. ಅಂತ ಅಮೂಲ್ಯವಾದಂತ ಪ್ರಾರ್ಥನೆಯನ್ನು ನಮಗೆ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಸಹಾಯ ಮಾಡಿ. ಹೇಗೆ ಪ್ರಾರ್ಥಿಸಬೇಕೋ, ಏನನ್ನು ಕೇಳಬೇಕೋ ನಮಗೆ ಗೊತ್ತಿಲ್ಲ. ಜ್ಞಾನವನ್ನು ಕೊಟ್ಟು ನಡೆಸಿ. ನಿಮ್ಮ ಚಿತ್ತವನ್ನು ನೆರವೇರಿಸಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಅದು ಬಹು ಬಲವಾದದ್ದೆಂಬುದಾಗಿ ನೀವು ಹೇಳಿದ್ದೀರಾ ಸ್ವಾಮಿ. ಅಂತ ಬಲವಾದಂತ ಪ್ರಾರ್ಥನೆಗಳನ್ನು ನಮಗೆ ಕೊಟ್ಟು ನಡೆಸಿ. ಬಲವಂತರಾಗಿ ನಿಲ್ಲುವುದಕ್ಕೆ ನಮಗೆ ಸಹಾಯ ಮಾಡಿ. ಬಲವಂತನ ಕೈಯಲ್ಲಿರುವಂತಹ ಅಂಬುಗಳಾಗಿರುವುದಕ್ಕೆ ನಮಗೆ ಕೃಪೆ ತೋರಿಸಿ. ಆ ರೀತಿಯ ಪ್ರಾರ್ಥನೆಯ ಜೀವಿತಗಳನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸುತ್ತೀರೆಂಬುದಾಗಿ ನಂಬುತ್ತಾ, ನಾವು ಅನೇಕರಿಗೆ ಪ್ರಾರ್ಥಿಸುವವರಾಗಿರುವಂತೆ ನಮಗೆ ಸಹಾಯ ಮಾಡುತ್ತೀರೆಂಬುದಾಗಿ ನಂಬುತ್ತಾ, ಈ ದಿನ ಇಲ್ಲಿ ಸೇರಿ ಬಂದಿರುವಂತ ಎಲ್ಲರ ನಿಮಿತ್ತ ಪ್ರಾರ್ಥಿಸ್ತಿದ್ದೇನೆ. ಎಲ್ಲರನ್ನು ಬಲಪಡಿಸಿ, ಎಲ್ಲರೂ ಎಲ್ಲರಿಗೋಸ್ಕರ ಪ್ರಾರ್ಥಿಸುವಂತವರಾಗಿರುವುದಕ್ಕೆ ಸಹಾಯ ಮಾಡಿ. ಎಲ್ಲರ ಪ್ರಾರ್ಥನೆಗಳನ್ನು ನೀವು ಕೇಳಿದ್ದೀರಾ, ಎಲ್ಲರ ವಿಜ್ಞಾಪನೆಗಳನ್ನು ನೀವು ತಿಳಿದವರಾಗಿದ್ದೀರಾ. ಅವರ ಪ್ರಾರ್ಥನೆ ವಿಜ್ಞಾಪನೆಗಳೇನಿದ್ದಾವೋ ಅವುಗಳನ್ನು ನೆರವೇರಿಸಿ. ಅದು ನಮ್ಮ ಸ್ವಂತ ಆಲೋಚನೆಗಳನ್ನು ನಿಮ್ಮ ಮುಂದೆ ಇಡುವುದಲ್ಲ ಸ್ವಾಮಿ. ನಮ್ಮ ಆಲೋಚನೆಗಳಿಗಿಂತ ಮಿಗಿಲಾಗಿ ನಿಮ್ಮ ಆಲೋಚನೆಗಳಿಗೆ ಶ್ರೇಷ್ಠತೆಯನ್ನು, ಪ್ರಾಧಾನ್ಯತೆಯನ್ನು ಕೊಟ್ಟು ನಿಮ್ಮ ಚಿತ್ತವನ್ನು ನೆರವೇರಿಸುವಂತ ವಿಜ್ಞಾಪನೆಗಳಾಗಿರುವುದಕ್ಕೆ ಸಹಾಯ ಮಾಡಿ. ಅಂತ ವಿವೇಕವನ್ನು, ಜ್ಞಾನವನ್ನು ಎಲ್ಲರಿಗೂ ಕೊಟ್ಟು ನೀವು ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ರೇಖಾಂಕ್ಷಿಯವರನ್ನು, ದೀಕ್ಷಿತನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಅವರಿಬ್ಬರನ್ನು ಬಲಪಡಿಸಿ ನಿಮ್ಮ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ, ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಎಲ್ಲರಿಗೂ ವಂದನೆಗಳು.